ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಕಡೆ ವೈರಲ್ ಫೀವರ್ ಇದೆ ಅಲ್ವಾ, ಹಾಗೆ ನನ್ನ ಮಕ್ಳಿಗೂ ಪದೇ ಪದೇ ಬರ್ತಾನೆ ಇತ್ತು. ಇವತ್ತು ಪ್ರಾಗ್ಯಾನಿಗೆ ಇತ್ತು. ಕಂಟಿನ್ಯೂಸ್ ಆಗಿ ಈ ವೀಕ್ ಫುಲ್ಲು ಒಬ್ಬರಾದ ನಂತರ ಒಬ್ರಿಗೆ ಬರ್ತಾನೆ ಇತ್ತು. ಸೊ ನನಗೆ ಯಾವುದು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಂದರೆ ಇವರು ಸ್ವಲ್ಪ ಸಿರಪ್ ಎಲ್ಲ ಕುಡಿತಾರಲ್ವ, ಸೊ ಹಂಗಾಗಿ ಕ್ರ್ಯಾಂಕಿ ಆಗಿದ್ದರು. ಇವಾಗ ಸ್ವಲ್ಪ ಫೀವರ್ ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ನಾನು ಟೀ ಮಾಡ್ತಾಯಿದ್ದೆ. ಪಕ್ಕದಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ಲು ಅವಳು. ನನಗೆ ಈವ್ನಿಂಗ್ ಟೀ ಕುಡಿಲೇಬೇಕು, ಅದು ಸ್ವಲ್ಪ ಸ್ಟ್ರಾಂಗಾಗೆ ಮಾಡ್ಕೋತೀನಿ ನಾನು. ಏನಂದರೆ ಪ್ರಾಗ್ಯಾನ್ ಎದುರುಗಡೆ ಟೀ ಕುಡಿದ್ರೆ ಅವರು ಕೇಳ್ತಾರೆ. ಸೊ ಅವ್ರ ಎದುರು ಟೀ ಕುಡಿಯೋದನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ನೆಕ್ಸ್ಟ್ ನಾನು ನೈಟು ಬಂಗಡೆ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ಮಸಾಲ ನಾನು ಮಿಕ್ಕಿದ್ದಕ್ಕೆ ಕಬಾಬ್ಗೆಲ್ಲ ಯಾವ ಥರ ಯೂಸ್ ಮಾಡ್ಕೊತೀನಿ ಅದೇ ಥರ ಮೆಣಸು, ಕೊತ್ತಂಬರಿ, ಜೀರಿಗೆ ಇದನ್ನ ಫ್ರೈ ಮಾಡಿಕೊಂಡು ದೆನ್ ಆಫ್ ಆನಿಯನ್ನು, ಹುಣಸೆಹಣ್ಣು, ಟರ್ಮರಿಕ್ಕು, ಜಿಂಜರ್ ಗಾರ್ಲಿಕ್ಕು ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು. ದೆನ್ ಅದನ್ನು ಫಿಶ್ ಜೊತೆ ಮ್ಯಾರಿನೇಟ್ ಮಾಡೋಕ್ಕೆ ಇಡೋದು. ನಾನಿಲ್ಲಿ ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ. ಮೈದಾ ಆಪ್ಷನಲ್ಲು, ಬಟ್ ಏನಂದರೆ ಮಸಾಲ ಸ್ವಲ್ಪ ಅಂಟ್ಲಿ ಅನ್ನೋದಕ್ಕೆ ನಾನಿಲ್ಲಿ ಮೈದಾ ಹಾಕ್ಕೋತೀನಿ. ಮೈದಾ ಹಾಕ್ದೇನೂ ಹಾಗೇ ಮಾಡ್ಕೋತಾರೆ ಕೆಲವರು, ಬಟ್ ಅದು ಒಂದು ಸ್ವಲ್ಪ ನಾವು ಮಗ್ಚಿ ಹಾಕ್ಕೋಬೇಕಾದ್ರೆ ಈಸಿಯಾಗಿ ಬರೋದಿಲ್ಲ, ಮಸಾಲೆ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಶಾಪಿಂದ ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲ ತೊಗೊಂಬಂದಿರ್ತೀನಲ್ವ, ಅದನ್ನು ನಾನು ಆವಾಗಲೇ ವಾಶ್ ಮಾಡಿ ಡ್ರೈ ಮಾಡೋಕ್ಕಿಟ್ಟು ಬಾಕ್ಸಿಗೆ ಹಾಕ್ಕೋತೀನಿ. ನೆಕ್ಸ್ಟ್ ಮರಗೆಣಸು ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ಮರಗೆಣಸು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಹೆಲ್ತಿಗೆ ತೊಗೋಬೇಕು. ಸೊ ಅದಕ್ಕೆ ನಾನಿಲ್ಲಿ ಪಲ್ಯ ರೀತಿಯಲ್ಲಿ ಮಾಡ್ಕೋತೀನಿ. ಅಂದರೆ ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಅಂದರೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ಇವನ್ ಬ್ರೆಸ್ಟ್ ಕ್ಯಾನ್ಸರ್ನ ಕೂಡ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಆ್ಯಂಡ್ ನಮಗೆ ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾರಲ್ಲ ಅದನ್ನು ಕಂಟ್ರೋಲ್ ಮಾಡ್ತದೆ. ಈ ಥರ ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಆ್ಯಂಡ್ ನನಗೆ ಅಮ್ಮ ಹೇಳ್ತಿದ್ದು ನೆನಪಿದೆ, ಇದು ಮರಗೆಣಸು ತಿಂದರೆ ಕಲ್ ಥರ ಆಗ್ತಾರಂತ. ಅಂದರೆ ತುಂಬ ಸ್ಟ್ರಾಂಗ್ ಆಗ್ತಾರೆ ಮರಗೆಣಸು ತಿಂದವರು ಅಂತ ಆ ಥರ. ಸೊ ಅದಕ್ಕೆ ನಾನಿಲ್ಲಿ ಮರಗೆಣಸನ್ನ ಕಟ್ ಮಾಡಿ ನೀರು ಹಾಕ್ಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಾಸಿವೆ ಬದಲು ಜೀರಿಗೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕೆಲವರು ಗ್ಯಾಸ್ಟ್ರಿಕ್ಕು ಅಂತಾರಲ್ಲ ಅದಕ್ಕೆ. ದೆನ್ ನಾರ್ಮಲ್ ಕರಿಬೇವು, ಕಾಯಿ ಮೆಣಸು, ಆನಿಯನ್ನು, ಟೊಮೆಟೊ ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಮರಗೆಣಸು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಾರ್ಮಲಾಗಿ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಇದನ್ನು 3ನ್ನ ಸೇರಿಸ್ಬಿಟ್ಟು ಒಂದು ಪೌಡ್ರ್ ಮಾಡ್ಕೊತೀನಿ ಫ್ರೈ ಮಾಡಿ. ಸೊ ಆ ಮೆಣಸು ಪೌಡ್ರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀರು ಆ್ಯಡ್ ಮಾಡ್ಕೋಬೇಕು ಅಂತಿಲ್ಲ. ನೀರು ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಅಂಟಾಗುತ್ತೆ. ಸೊ ನೀರು ಆ್ಯಡ್ ಮಾಡಿದೆ, ಅಲ್ಲಿಗೆ ಕೊಕೊನೆಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಇದು ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿ ಮತ್ತು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ನಾವು ಚಿಕ್ಕವರಿರುವಾಗ ಇದನ್ನ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ರು. ಅಂದರೆ ಮೆಣಸಿನ ಪೌಡ್ರ್ ಕಮ್ಮಿ ಮಾಡಿ ಹಾಕಿ ಉಪ್ಪಿಟ್ಟು ಥರ ಮಾಡ್ತಾಯಿದ್ರು ಬ್ರೇಕ್ಫಾಸ್ಟಿಗೆ. ಸೊ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ನಾನು ಪ್ರಾಪ್ತಿಗೆ ಹೋಮ್ವರ್ಕ್ ಮಾಡಿಸ್ತೀನಿ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಅವಳಿಗೆ ಪಕ್ಕದಲ್ಲಿ ಕೂತ್ರೆ ಇಷ್ಟ ಆಗೋದಿಲ್ಲ. ಬಟ್ ಕೆಲವೊಂದಕ್ಕೆ ನಾನು ಸಜೆಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಪಕ್ಕದಲ್ಲಿ ಕೂತ್ಕೊಂಡು ಈ ಥರ ಏನಾದರೂ ಕೊತ್ತಂಬರಿ ಇದನ್ನು ತೆಗೆದಿಡೋದು ಅಥವಾ ಕರಿಬೇವು ಸೊಪ್ಪನ್ನ ಬಿಡಿಸಿಡೋದು ಈ ಥರ ಕೆಲಸ ಮಾಡ್ತೀನಿ. ಅವಳಷ್ಟಕ್ಕೆ ಬರ್ತಾ ಇರ್ತಾಳೆ. ಈ ಥರ ಮಾಡಿಕೊಂಡ್ರೆ ಅವಳ ಕೆಲಸನೂ ಆಗುತ್ತೆ, ನನ್ನ ಕೆಲಸನೂ ಆಗುತ್ತೆ. ಇಲ್ಲಾಂದರೆ ನಾನು ಇದಕ್ಕೆ ಅಂತಲೇ ಸಪ್ರೇಟ್ ಟೈಮ್ ತೊಗೋಬೇಕಾಗುತ್ತಲ್ವ. ಸೊ ಅವಳ ಪಕ್ಕದಲ್ಲಿ ಅವಳಿಗೂ ಹೇಳ್ಕೊಟ್ಟಂಗೆ ಆಗುತ್ತೆ, ನನ್ನ ಕೆಲಸನೂ ಫಿನಿಷ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಬಂದು ಕುಕ್ಕಿಂಗಿಗೆ ಕೊಕೊನೆಟ್ ಆಯಿಲೇ ಯೂಸ್ ಮಾಡೋದು. ಏನಾದರೂ ಡೀಪ್ ಫ್ರೈ ಇದ್ದರೆ ಮಾತ್ರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು. ಆ್ಯಂಡ್ ಫಿಶ್ಶಿಗೆ ಕೊಕೊನೆಟ್ ಆಯಿಲೇ ನಮಗೆ ಇಷ್ಟ ಆಗೋದು, ಸನ್ಫ್ಲವರಲ್ಲಿ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಆ್ಯಂಡ್ ಕೊಕೊನೆಟ್ ಆಯಿಲು ನಾವು ಊರಿಂದ ಬರಬೇಕಾದ್ರೆ ತೊಗೊಂಬರ್ತೀವಿ. ಅಂದರೆ ಅಲ್ಲೇ ಮಿಲ್ಲಲ್ಲಿ ಮಾಡಿಸ್ತಿರ್ತಾರೆ, ಶಾಪಿಂದ ಅಲ್ಲ.
ಆ್ಯಂಡ್ ಫಿಶ್ ಫ್ರೈ ಮಾಡಬೇಕಾದ್ರೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನಮಗೆ. ಆ್ಯಂಡ್ ಇದಿಷ್ಟು ನನ್ನ ಈವ್ನಿಂಗ್ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.